ಇಷ್ಟೊಂದು ಜಾತೀಯತೆ, ಅಧರ್ಮ, ಅನೀತಿ ನಡೀತಕ್ಕಂಥದ್ದನ್ನು ನೋಡ್ತೀವಿ. ನಾವು ಕೂಡ ಯಾರು ಕೂಡ ಸಹಿಸ್ಕೊಳ್ಳಲ್ಲ. ಇವತ್ತು ಯಾರಿಗೆ ಅರ್ಥ ಆಗ್ತಾ ಇದೆ? ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾರಿಗೆ ಅರ್ಥ ಆಗ್ತದೆ? ಇದು ಯಾವಾಗ ನಿಲ್ಲಬೇಕಿದೆಲ್ಲವೂ ಕೂಡ? ಯಾರು ನಿಲ್ಲಿಸ್ಬೇಕು? ನಾವೆಲ್ಲರೂ ಕೂಡ ಧರ್ಮದ ಪರವಾಗಿ ನಿಲ್ಲಬೇಕು. ಸರ್ಕಾರನೂ ಕೂಡ ನಿಂತಿದೆ, ನಿಲ್ಲಬೇಕು. ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅಪಸ್ವರ ಯಾವತ್ತೂ ಕೂಡ ಬಂದಿಲ್ಲ. ಇವತ್ತು ಬಾನು ಮುಸ್ತಾಕ್ ಅವರ ಉದ್ಘಾಟನೆ ಅಂದ ಕೂಡಲೇ ನ್ಯಾಯಾಲಯಕ್ಕೂ ಕೂಡ ಹೋಯಿತು. ಆಗಬಾರ್ದಿದು. ಯಾವತ್ತೂ ಕೂಡ ಯಾರೇ ಆಗಲಿ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಅಂದಮೇಲೆ ಎಲ್ಲ ಜಾತಿ, ಎಲ್ಲ ಸಮಾಜ ಎಲ್ಲವನ್ನು ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥ ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ರೀತಿಯ ನಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಆ ತಾಯಿ ಚಾಮುಂಡೇಶ್ವರಿನ ಇವತ್ತು ಅವರು ಪೂಜೆ ಮಾಡಿದ್ದಾರೆ, ಮಹಾಮಂಗಳಾರತಿ ಮಾಡಿದ್ದಾರೆ, ಪುಷ್ಪಾರ್ಚನೆ ಮಾಡಿದ್ದಾರೆ. ನಾನು ನಂಬಿದ್ದೇನೆ ತಾಯಿ ಆಶೀರ್ವಾದ ಇದೆ, ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಇದು ಯಾವತ್ತೂ ಕೂಡ ಭಕ್ತರ ಮನಸ್ಸಿಗೆ ನೋವಾಗಬಾರ್ದು. ಗೊತ್ತಿಲ್ಲದೆ ಇರತಕ್ಕಂಥ ಜನಗಳಿಗೆ ಈ ರೀತಿ ಮನಸ್ಸನ್ನು ಹೇಳಿದ್ರೆ ಕೆಲವರು ಎಲ್ಲರೂ ಕೂಡ ವಿದ್ಯಾವಂತರಲ್ಲ, ಎಲ್ಲರೂ ಸಾಹಿತಿಗಳಲ್ಲ. ಅದರಿಂದ ಇವತ್ತು ಅವ್ರು ಬಂದು ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂತೋಷಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸೋಣ. ಮುಖ್ಯಮಂತ್ರಿಗಳಲ್ಲಿ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಈ ಸಾರಿ ಚಾಮುಂಡೇಶ್ವರಿ ಕ್ಷೇತ್ರ, ವರುಣಾ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ. ಪಟದಲ್ಲಿ ವಲ್ಲಭಾಯ್ ಪಟೇಲ್ ನಗರ ಇದೆ, ಅರ್ಧ ನಿಮಗೆ ಸೇರಿದೆ, ಅಭಿವೃದ್ಧಿ ಆಗೋಗಿದೆ. ಇನ್ನು ಅರ್ಧ ಇದೆ, ಓಡಾಡೋಕ್ಕಾಗಲ್ಲ. ಹಾಲ್ನಳ್ಳಿ ಅರ್ಧ ಸೇರಿದೆ, ಅಭಿವೃದ್ಧಿ ಆಗೋಗಿದೆ, ಇನ್ನು ಅರ್ಧ ಆಗಿಲ್ಲ. ಈ DC ಅವ್ರು ಏನು ಮಾಡಿಬಿಟ್ರು, 1 ಲಕ್ಷ ಮೂಡಾದಲ್ಲಿ 8 ವರ್ಷದಿಂದ ಯಾವುದೂ ಅಭಿವೃದ್ಧಿ ಮಾಡಲಿಲ್ಲ. ಸರ್ಕಾರದ ಆದೇಶದಿಂದ ಸ್ಟಾಪ್ ಆಗೋಯ್ತು. ಸುತ್ತ ಇರ್ತಕ್ಕಂಥ ಬಡಾವಣೆಗಳನ್ನೆಲ್ಲ ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ನೀವು 2,000 ಕೋಟಿ ಕೊಟ್ಟರು UGD ಸರ್ ಮಾಡೋಕ್ಕಾಗಲ್ಲ. ಪಾರ್ಕ್ ಇಲ್ಲ, ಕುಡಿಯೋ ನೀರಿಲ್ಲ. ಮಾದೇವಪ್ಪನವರು ನಾವು ಹೋಗಿ ಕಬ್ನಿಗೆ ಹೋಗಿ ಆ ಕಬ್ನಿಗೆ 60 MLD ನೀರು ತರಲಿಕ್ಕೆ ನೋಡ್ಕೊಂಡು ಬಂದಿದ್ದೀವಿ. 60 MLD ಕೊಟ್ಬಿಟ್ರೆ ಸಿದ್ದರಾಮಯ್ಯ ಕಾಲದಲ್ಲಿ ಸಂಪೂರ್ಣ 24 ಗಂಟೆ ನೀರು ಮೈಸೂರು ನಗರ ಸುತ್ತ ಇರ್ತಕ್ಕಂಥದ್ದಕ್ಕೆ ಎಲ್ಲರೂ ನಿವೇಶಳಿ ನೀರು ಕುಡಿತಕ್ಕಂಥದ್ದಕ್ಕೆ ಆಗ್ತದೆ. ದಯಮಾಡಿ ಎಲ್ಲ ಕ್ಷೇತ್ರ ರೀತಿ ಈ ಕ್ಷೇತ್ರಕ್ಕೆ ಎಲ್ಲ MLAಗಳಿಗೆ ಕೋಟಿ ಕೊಟ್ಟರೆ ನಮ್ಗೆ 10 ಕೊಟ್ಟರೆ ಸಾಲದು. ಈ ಕಡೆ ನಂಜನಗೂಡು ರಸ್ತೆ, ಈ ಕಡೆ ಹುಣಸೂರು ರಸ್ತೆ, ಈ ಕಡೆ ಕೋಟೆ ರಸ್ತೆಗಳು ಎಷ್ಟೊಂದಿದಾವೆ, ಇಲ್ಲಿಂದಲೇ ಹೋಗಬೇಕು. ಇದನ್ನು ನಿಮಗೆಲ್ಲ ಗೊತ್ತಿದೆ. ನೀವು ಮುಖ್ಯಮಂತ್ರಿ ಆಗಿರುವಾಗ ಮಾಡದೆ ಹೋದರೆ ಇನ್ಯಾರು ಮಾಡ್ತಾರೆ? ನೀವೇ ಯೋಚನೆ ಮಾಡಿ. ಏನರಪ್ಪ ನಮ್ಮ ಮುಖ್ಯಮಂತ್ರಿ ಕೈ ಮುಗಿರಿ, ದಯವಿಟ್ಟು ಮಾಡಿಕೊಡಿ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಶಾಶ್ವತವಾಗಿ ಅಂತೇಳಿ ಹೇಳ್ತಾ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.